ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ ಕೂಡ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಇವತ್ತು ಒಂದಷ್ಟು ಐಟಮ್ನ ರಿವ್ಯೂ ಕೊಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಮೀಶೋ ಪ್ರಾಡಕ್ಟ್ಗಳು ಹುಡುಗಿರಿಗೆ ತುಂಬ ಯೂಸ್ ಆಗುತ್ತೆ ಈ ಐಟಮ್ಸ್ ಎಲ್ಲ. ಹಾಗಾಗಿ ನಾನು ಯೂಸ್ ಮಾಡೋದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ಓಕೆ, ಇವತ್ತು ಫಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಪ್ರಾಡಕ್ಟ್ ಬಂದು ಈ ಸನ್ ಗ್ಲಾಸ್ ತರಿಸ್ಕೊಂಡಿದ್ದೀನಿ. ಇದು ನಾನು ಐ ಥಿಂಕ್ ಆಫರಲ್ಲಿ ಇದ್ದಾಗ ಬುಕ್ ಮಾಡಿದ್ದು, ಕಮ್ಮಿಗೆ ಸಿಕ್ತು. ಒಂದೊಂದು ಐಟಮ್ ತುಂಬ ಇಷ್ಟ ಆಗುತ್ತೆ ಮೀಶೋದಲ್ಲಿ, ಒಂದೊಂದು ಐಟಮ್ ಇಷ್ಟ ಆಗಲ್ಲ. ಆದ್ರೂ ಏನೂ ಮಾಡೋದಕ್ಕಾಗಲ್ಲ. ಇಫ್ ಇನ್ ಕೇಸ್ ನನಗೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ತೀನಿ. ಇದು ಸನ್ ಗ್ಲಾಸು ಕಾಂಬೋ ಆಫರಲ್ಲಿತ್ತು, 2 ಬಂದಿದೆ ಇದರಲ್ಲಿ. ಫಸ್ಟು ಫ್ರೇಮ್ ಬಂದು ಈ ಥರ ಇದೆ. ನನ್ನ ಸೈಜ್ಗೆ ಓಕೆ ಅನಿಸ್ತು, ಹಾಗಾಗಿ ತೊಗೊಂಡೆ. ಬೇರೆ ಕಡೆ ಎಲ್ಲೇ ತೊಗೊಂಡ್ರು ನನಗೆ ಸೈಜ್ ಕಂಫರ್ಟಬಲ್ ಆಗ್ತಿರಲಿಲ್ಲ. ಹಾಗಾಗಿ ಇದು ಸ್ವಲ್ಪ ಚಿಕ್ಕ ಸೈಜು, ಬೇರೆಯವ್ರಿಗೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಓಕೆ ಇದು. ಐ ಥಿಂಕ್ ನಾನು 150 ಅರೌಂಡ್ ಅದರೊಳಗಡೆ ನಾನು ಪೇ ಮಾಡಿರೋದು 2 ಗ್ಲಾಸ್ಗೂ. ನಿಮಗೇನೇ ಪ್ರಾಡಕ್ಟು ಲಿಂಕ್ ಬೇಕಿದ್ರೂ ನಾನು ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಸ್ಕ್ಯಾನರ್ ಕೂಡ ಇವಾಗ ಅಟ್ಯಾಚ್ ಮಾಡ್ಬೋದು, ಸ್ಕ್ಯಾನರು ಸಹ ಹಾಕಿರ್ತೀನಿ, ಅದರಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಸೆಕೆಂಡ್ ಫ್ರೇಮ್ ಬಂದು ಈ ಟೈಪ್ ಇದೆ. ನನಗೆ ಸೈಜ್ ಅಂತೂ ಕಂಫರ್ಟಬಲ್ ಆಗಿದೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ರಿಟರ್ನ್ ಮಾಡ್ತಿದ್ದೆ. ಫ್ರೇಮು ಓಕೆ ಚೆನ್ನಾಗಿದೆ. ತುಂಬ ನನಗೆ ರೇರು ನಾನು ಯೂಸ್ ಮಾಡೋದು, ಎಲ್ಲೂ ಯೂಸ್ ಮಾಡಲ್ಲ. ಹಾಗಾಗಿ ಯಾವತ್ತೋ ಒನ್ ಟೈಮ್ ಯೂಸ್ ಮಾಡ್ಬೋದಲ್ವಾ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸು ಪ್ಲಸ್ ಒಂದು ಬಾಕ್ಸು ಸಹ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕ್ಕೆ. ಹಾಗಾಗಿ ವರ್ತ್ ಅನಿಸ್ತು ನನಗೆ ಈ ಐಟಮು. ಸೆಕೆಂಡ್ ಪ್ರಾಡಕ್ಟ್ ಬಂದು ಇವಾಗ ಎಲ್ಲರೂ ಆಲ್ರೆಡಿ ಪರ್ಚೇಸ್ ಮಾಡಿರ್ತಾರೆ, ಆದರೂ ಕೂಡ ನಾನು ರಿವ್ಯೂ ಕೊಡ್ತಾಯಿದ್ದೀನಿ. ಸೆಕೆಂಡ್ ಪ್ರಾಡಕ್ಟ್ ಬಂದು ಈ ಇಯರಿಂಗ್ ಬಾಕ್ಸು. ನಾನದು ತುಂಬ ಮೆಸ್ಸಿಯಾಗಿ ಇಟ್ಕೊಂಡಿದ್ದೆ ಇಯರಿಂಗ್ಸ್ನೆಲ್ಲ, ಅದಕ್ಕೆ ಈ ಥರ ಅರೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ನೋಡ್ತಾ ಇರ್ಬೋದು, ಪಿಕ್ ಮಾಡೋದಕ್ಕೆ ಬೇಗ ಪಿಕ್ ಮಾಡ್ಬೋದು, ಎಲ್ಲರೂ ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂದರೆ. ಹಾಗಾಗಿ ಇದನ್ನು ತರಿಸ್ಕೊಂಡಿರೋದು. ಇದು ಐ ಥಿಂಕ್ 110-100 ಒಳಗಡೆ ನಾನು ಅಮೌಂಟು ಪ್ರೈಸ್ ಎಲ್ಲ ಪಕ್ಕದಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಬೇಗ ಪಿಕ್ ಮಾಡಿ ತೊಗೊಂಡು ಹೋಗ್ಬೋದು. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಓಕೆ, ಗುಡ್ ಅನಿಸ್ತು. ಕ್ವಾಲಿಟಿ, ಅಮೌಂಟು 2 ಸಹ ಚೆನ್ನಾಗಿದೆ. ಥರ್ಡ್ ಒನ್ ಬಂದು ಈ ಬ್ಯಾಂಗಲ್ ಬಾಕ್ಸು. ಇದು ನಾನು ಎಷ್ಟು ದಿನದಿಂದ ತರಿಸ್ಕೋಬೇಕು ಅಂದ್ಕೊತಿದ್ದೆ ಅಂದರೆ, ತುಂಬ ದಿನದಿಂದ ತರಿಸ್ಕೋಬೇಕು ಅಂದ್ಕೊತಿದ್ದೆ, ಆಗ್ತಾ ಇರಲಿಲ್ಲ. ಒಂದ್ಸತಿ ಆರ್ಡ್ರ್ ಕೂಡ ಮಾಡಿದೆ, ಕ್ಯಾನ್ಸಲ್ ಆಯಿತು. ಆಮೇಲೆ ಇನ್ನೊಂದು ಸತಿ ಆಫರಲ್ಲಿ ಇದ್ದಾಗ ಬುಕ್ ಮಾಡಿದೆ. ನನಗೆ ಆಫರಲ್ಲಿ ಇದ್ದಾಗ ತುಂಬ ಚೀಪಾಗಿ ಸಿಕ್ತು, ಹೇಳಬೇಕು ಅಂದರೆ 200 ಒಳಗೆ 200 210 ಸಿಕ್ತು. ಇವಾಗೆಲ್ಲ 300 ಆಗಿದೆ. 2 ಕಾಂಬೋ ಆಫರು. ನಾನು 2 ತರಿಸ್ಕೊಂಡಿದ್ದೀನಿ. ಬ್ಯಾಂಗಲ್ ಅಷ್ಟೇ ನಾನು ನೀಟಾಗಿ ಇಟ್ಕೊತಿರ್ಲಿಲ್ಲ, ಇದು ತರಿಸ್ಕೊಂಡ್ಮೇಲೆ ಚೆನ್ನಾಗಿ ಇಟ್ಕೋಬೋದು ಬ್ಯಾಂಗಲ್ಲು. ತೋರಿಸ್ತೀನಿ ರೀ. ಸ್ವಲ್ಪ ಟೈಟ್ ಇದೆ, ಯೂಸ್ ಮಾಡ್ತಾ ಸ್ವಲ್ಪ ಲೂಸ್ ಆಗ್ಬೋದು ಅನಿಸುತ್ತೆ. ನೋಡಿ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಬ್ಯಾಂಗಲ್ನ ಅಂತ ನೋಡಿ. ನನಗೆ ಹಾಕ್ಕೊಡೋದಕ್ಕಿಂತ ಇದರಲ್ಲಿ ಅರೇಂಜ್ ಮಾಡಿರೋದು ನೋಡಿ ತುಂಬ ಖುಷಿ ಆಯಿತು. ವರ್ತ್ ಅನಿಸ್ತು ನನಗೆ ಈ ಪ್ರಾಡಕ್ಟು ಆ ಅಮೌಂಟ್ಗೆ. ಇದರಲ್ಲಿ ನನ್ನ ಬ್ಯಾಂಗಲ್ನ ಜೋಡಿಸ್ಕೊಂಡಿದ್ದೀನಿ, ಇನ್ನೊಂದು ಬಾಕ್ಸಲ್ಲಿ ನಮ್ಮ ಮಮ್ಮಿ ಬ್ಯಾಂಗಲ್ನ ಜೋಡಿಸ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ ರೀ. ಸೆಕೆಂಡ್ ಒನ್ ನೋಡಿ, ತುಂಬ ಯೂಸ್ಫುಲ್ ಇದೆ ಈ ಪ್ರಾಡಕ್ಟು, ಆರಾಮಾಗಿ ತೊಗೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಬ್ಲೂ ಲೈನ್ ತರಿಸ್ಕೊಂಡಿದೆ. ಪ್ಯಾಕ್ ಆಫ್ 2 ಇದು. 190, 95, 100 ಒಳಗಡೆನೇ ಇದು ಅಂದ್ಕೊಳ್ಳಿ. ಇದು ಅಷ್ಟೇ ಆಫರಲ್ಲಿ ಇದ್ದಾಗ ಬುಕ್ ಮಾಡಿದ್ದು ನಾನು. ಇದೇನಪ್ಪ ಅಂದರೆ, ನಾನು ತುಂಬ ದೊಡ್ಡ ಸೈಜ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಚಿಕ್ಕದು ಬಂತು 25 ml ಅಷ್ಟೇ. ಇದು ನಾನು 50 ml 1 ಪ್ಯಾಕ್ ಬರುತ್ತೆ ಅಂದ್ಕೊಂಡಿದ್ದೆ. ಇದು ಬಂದು 25 ml 1 ಪೀಸ್ ಬಂದು. ಇನ್ನೂ ಟ್ರೈ ಮಾಡಿಲ್ಲ, ನೋಡೋಣ. ಇಫ್ ಇನ್ ಕೇಸ್ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಯಾರಿ ಪೌಚಸ್ನ ತರಿಸ್ಕೊಂಡಿದ್ದೀನಿ ಒಂದಷ್ಟು. ಇದು ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ನಾನು ಮೆನ್ಷನ್ ಮಾಡಿರ್ತೀನಿ ನಿಮಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ. ಒಂದು 9 ಸಾರಿ ಇನ್ನೂ ಜಾಸ್ತಿ ಬಂದಿದೆ. 1 2 3 4 5 6 7 8 9 10 11 12 ಬಂದಿದೆ. ಪ್ಯಾಕ್ ಆಫ್ 12 ಇದು ಸ್ಯಾರಿ ಪೌಚು. ನನಗೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ಸ್ಯಾರಿನ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಇವಾಗ ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡು ಸಹ ಕ್ಯಾರಿ ಮಾಡ್ಬೋದು, ಅದಕ್ಕೆ ತರಿಸ್ಕೊಂಡೆ. ಇದು ಪರ್ಸ್ನಲ್ ಯೂಸಿಗೆ ಅಂತ ತರಿಸ್ಕೊಂಡಿದ್ದೀನಿ. ವರ್ತ್ ಅನಿಸ್ತು. 12 ಪೀಸ್ ಬಂದಿದೆ. ಇನ್ನೂ ಬೇರೆ ಬೇರೆ ಕ್ವಾಲಿಟಿದು ಇನ್ನೂ ಎಲ್ಲ ಇದೆ. ನನಗೆ ಇದು ಓಕೆ ಅನಿಸ್ತು ನಾನು, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ವ್ಯಾಲ್ಯೂ ಅನಿಸ್ತು ಅಮೌಂಟ್ಗೆ. ಪ್ರೈಸು ಕೂಡ ರೀಸನಬಲ್ ಆಗಿದೆ, ಪ್ರಾಡಕ್ಟು ಕೂಡ ಚೆನ್ನಾಗಿದೆ.
ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪೌಚಸ್ನ ತೊಗೊಂಡಿದ್ದೀನಿ ನಾನು. ಇದರ ಆಲ್ರೆಡಿ ಐಟಮ್ಸ್ ಇದೆ. ನಾನು ಮತ್ತು ಐಟಮ್ಸ್ ಎಲ್ಲ ತೆಗ್ದು ಯಾರು ತೋರಿಸ್ತಾರೆ ಅಂತ ತೋರಿಸ್ತಾ ಇದ್ದೀವಿ. ಇದು ಪ್ಯಾಕ್ ಆಫ್ 3 ಬರುತ್ತೆ. ಇದು ಸ್ಮಾಲು, ಇದು ಮೀಡಿಯಮ್ಮು, ಇನ್ನೊಂದು ಬಿಗ್ ಸೈಜ್ ಬರುತ್ತೆ. ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ಸಿಗ್ತಲ್ಲ, ಹಾಗಾಗಿ ನಿಮಗೆ ಎರಡೇ ತೋರಿಸ್ತಾ ಇದ್ದೀನಿ. ನಾನು ಅದರದ್ದು ಡೀಟೇಲ್ಸ್ ನಾನು ಪಕ್ಕದಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ಪ್ಯಾಕ್ ಆಫ್ 3 ಬರೋದಿದು. ಇದು ಅಷ್ಟೇ, ನಾನು ಮಾರ್ಕೆಟಲ್ಲಿ ಒನ್ ಟೈಮ್ ಹೋದಾಗ ಏನು ಮಾಡಿದೆ, 1 ಪೌಚೆ ಇದಕ್ಕಿಂತ ಇನ್ನೊಂದು ಬಿಗ್ ಸೈಜ್ ಇದೆಯಲ್ಲ, ಅದಕ್ಕೇ 200 ಪೇ ಮಾಡಿದೆ. ನನಗೆ 250 ಒಳಗೆ ಈ 3 ಪೌಚಸ್ ಸಿಕ್ತು. ಹಂಗಾಗಿ ವ್ಯಾಲ್ಯೂ ಅನಿಸ್ತು ಇದು ತೊಗೊಳೋದ್ರಲ್ಲಿ. ಏನು ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿದೆ. ಇನ್ನೊಂದು ಬಿಗ್ ಪೌಚ್ ಇದೆಯಲ್ಲ, ಅದು ವೆಯ್ಟ್ ಜಾಸ್ತಿ ಆಗಿ ಹಿಂಗೆ ಇಟ್ಕೊಂಡು ಇದೊಂದು ತಿದ್ದೋಗಿದೆ ಅಷ್ಟೇ, ಇನ್ನೇನು ಇಲ್ಲ. ಅದರ್ವೈಸು ಓಕೆ. ನೆಕ್ಸ್ಟ್ ಬಂದು ಈ ವ್ಯಾನಿಟಿ ಬ್ಯಾಗ್. ಇದು ಕೂಡ ಮೀಶೋದೆ. ತುಂಬ ಜನ ನಾನು ತೊಗೊಂಡ್ಮೇಲೆ ಎಷ್ಟೊಂದು ಜನ ಕೇಳಿದ್ರು ಎಲ್ಲಿ ತೊಗೊಂಡೆ ಅಂತ. ತುಂಬ ಚೆನ್ನಾಗಿದೆ ಈ ಬ್ಯಾಗು. ಇದು ಅಷ್ಟೇ 200 ಅನ್ಕೊತೀನಿ ನಾನು ಪೇ ಮಾಡಿದ್ದು. ನಾನು ಆಲ್ಮೋಸ್ಟ್ ಆಫರಲ್ಲಿ ಇದ್ದಾಗ ಬುಕ್ ಮಾಡ್ತೀನಿ, ನಾರ್ಮಲ್ ಇರೋದಕ್ಕಿಂತ. ಯಾಕಂದರೆ ಆಫರಲ್ಲಿ ಒಂದು 50 ರುಪೀಸು ಆ ಥರ ಕಮ್ಮಿ ಆಗುತ್ತೆ. ಅದಲ್ಲದೆ ನಾನು ಆನ್ಲೈನ್ ಪೇಮೆಂಟ್ ಮಾಡೋದು. ಕ್ಯಾಶ್ ಆನ್ ಡೆಲಿವರಿ ಆದರೆ ಏನು ಪ್ರೈಸ್ ಇದೋ ಅದೇ ಬೀಳುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಒಂದು 50 ಇಲ್ಲಾಂದರೆ 40, 20 ಆ ಥರ ಕಮ್ಮಿ ಆಗುತ್ತೆ. ಅದಕ್ಕಾಗಿ ನಾನು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಬ್ಯಾಗ್ ಕೂಡ ತುಂಬ ಚೆನ್ನಾಗಿದೆ. ಇದಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ. ಎಷ್ಟು ವೆಯ್ಟ್ ಆಗಿದ್ದೀನಿ ಅಂದರೆ ಎಷ್ಟು ಸಿಕ್ಕಾಪಟ್ಟೆ, ಏನು ಸಿಕ್ಕೋದು ತುಂಬ್ಕೊಂಡು ಹೋಗಿದ್ದೀನಿ. ಹಂಗಾಗಿ ಲಾಸ್ಟ್ ಟೈಮ್ ಇವಾಗ ರೀಸೆಂಟಾಗಿ ಹೋಗುವಾಗ ಏನಾಯಿತು, ಇದೊಂದು ಕಿತ್ತೋಯ್ತು. ಇದು ಕಿತ್ತೋಗಿಲ್ಲ, ಇದು ಹಿಂಗೆ ಕ್ಯಾರಿ ಮಾಡ್ಬೋದು ನಾವು ಸೈಡ್ಗಾಗಿ. ಈ ಸೈಡು ಈ ಕಡೆನೂ ಹಾಕಿ ಕ್ಯಾರಿ ಮಾಡ್ಬೋದು. 2 ಟೈಪ್ಸ್ ಇದು ಕ್ಯಾರಿ ಮಾಡ್ಬೋದು. ಒಂದು ಈ ಥರ ಹಿಂಗೆ ಹಾಕೋಬೋದು, ಇನ್ನೊಂದು ಆ ಥರ ಹಾಕ್ಕೊಳಕ್ಕಾಗಲ್ಲ ಅಂದರೆ ಈ ಥರ ಹಿಂಗೆ ಇಟ್ಕೊಂಡು ಹೋಗ್ಬೋದು. ಇದಕ್ಕೊಂದು ಕೀ ಬೆಂಚ್ ಬೇರೆ ಕೊಟ್ಟಿದ್ದಾರೆ ಸೈಡಲ್ಲಿ, ಚೆನ್ನಾಗಿದೆ. ಓಕೆ ಅನಿಸ್ತು. ಅಮೌಂಟು ಕೂಡ ರೀಸನಬಲ್ ಆಗಿದೆ. ಬ್ಯಾಗು ಕೂಡ ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇವಾಗ ಬಂದಿದೆ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದಲ್ಲ, ಆವಾಗ ಬಂತು. ಹೋಗಿ ಪಾರ್ಸಲ್ನ ರಿಸೀವ್ ಮಾಡಿಕೊಂಡೆ. ಏನು ಬುಕ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ನೋಡೋಣ. ಓಪನ್ ಮಾಡ್ತೀನಿ. ನಾನು ಓಪನ್ ಎಲ್ಲ ಒಂದೇ ವಿಡಿಯೋದಲ್ಲಿ ಓಪನ್ ಮಾಡೋಣ, ಬ್ಲಾಗ್ ಮಾಡೋಣ ಅದನ್ನು ಅಂತ ಅನ್ಕೊತೀನಿ. ಬಟ್ ಆಗೋದೇ ಇಲ್ಲ. ಏನು ಬಂದಿದೆ ಅಂತ ನೋಡ್ಬಿಡ್ಬೇಕು. ಅದಲ್ದಲೇ ಡ್ಯಾಮೇಜ್ ಏನಾದ್ರು ಇದ್ದರೆ ಮತ್ತೆ ರಿಟರ್ನ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಒಂದೇ ಸತಿ ಓಪನ್ ಮಾಡಿಬಿಡ್ತೀನಿ ಬಂದಿದ ತಕ್ಷಣ. ಇಫ್ ಇನ್ ಕೇಸ್ ನನಗೆ ಇಷ್ಟ ಆಗಿಲ್ಲ ಅಂದರೆ, ಚೆನ್ನಾಗಿಲ್ಲ ಅಂದರೆ, ಡ್ಯಾಮೇಜ್ ಇದ್ದರೆ ರಿಟರ್ನ್ ಹಾಕ್ತೀನಿ. ಪೌಚಸ್ ಬುಕ್ ಮಾಡಿದ್ದೀನಿ. ಕಾಂಬೋ ಆಫರ್ ಇತ್ತು ಅನ್ಸ್ತಿದೆ. ನಾನು ಚಿಕ್ಕದು ಬರುತ್ತೆ ಅಂದ್ಕೊಂಡಿದ್ದೆ, ದೊಡ್ಡದಾಗೆ ಬಂದಿದೆ, ಪರವಾಗಿಲ್ಲ. ಪ್ಯಾಕ್ ಆಫ್ 1, 2, 3, 4 ಪ್ಯಾಕ್ ಆಫ್ 5 ಪೌಚಸ್ ಇದು. ನನಗೆ ಸ್ವಲ್ಪ ಒಂದಷ್ಟು ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕೆ ಬೇಕಾಗಿತ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ಫಸ್ಟ್ ಒನ್ ಬಂದು ಇಷ್ಟು ಕ್ಯೂಟ್ ಆಗಿದೆ ನೋಡಿ. ಇಷ್ಟೇ ಚಿಕ್ಕದು, ಚೆನ್ನಾಗಿದೆ. ಏನಾದ್ರು ಕ್ಯಾರಿ ಮಾಡೋದಕ್ಕೆ, ಇಯರಿಂಗು ಆ ಟೈಪೆಲ್ಲ, ಜಿಪ್ಪೆಲ್ಲ ಚೆನ್ನಾಗಿದೆ. ಓಕೆ. ಸೆಕೆಂಡ್ ಒಂದು ಈ ಥರ ಇದೆ ನೋಡಿ, ಇದು ಚೆನ್ನಾಗಿದೆ. ಓಕೆ, 200ಗೆ ಇನ್ನು ಯಾವ ಥರ ಐಟಮ್ಸ್ ಕೊಡ್ತಾರೆ, ಚೆನ್ನಾಗಿದೆ. ನನಗೇನೋ ಓಕೆ ಅನಿಸ್ತು. 200 ಪೇ ಮಾಡಿಲ್ಲ ನಾನು. ಇದು ರೀಸೆಂಟಾಗಿ ಈ ಸಂಡೇ ಆಫರ್ ಇತ್ತಲ್ಲ, ಅವಾಗ ಬುಕ್ ಮಾಡಿರೋದು. ಇದು 3ನೇದು ಪೌಚ್ ನೋಡಿ. ಇದು ಅದ್ರ ನೆಕ್ಸ್ಟ್ ಸೈಜು ಇದು. ಏನಿದು ಮುರಿದೋಗಿದೆಯಾ? ಓಕೆ, ಏನು ನಾವೇನು ತುಂಬ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗಿದೆ. ತುಂಬ ಚೆನ್ನಾಗಿಲ್ಲದೆ ಇರೋ ಥರ ಏನಿಲ್ಲ. 200ಗೆ 1 ಪೌಚ್ ಸಿಗೋದೇ ಕಷ್ಟ, ಅದರಲ್ಲೂ 5 ಕೊಟ್ಟಿದ್ದಾರಲ್ಲ, ಇನ್ನು ಹೆಂಗೆ ಕೊಡ್ತಾರೆ ಅವರು. ನಾನು ಒಂದಷ್ಟು ಐ ಶ್ಯಾಡೋ ಪ್ಯಾಲೆಟ್ಸು, ಲಿಪ್ಸ್ಟಿಕ್ ಆ ಥರ ಇಕ್ಕೋದಕ್ಕಷ್ಟೇ ನಾನು ತರಿಸ್ಕೊಂಡಿದ್ದು. ಚೆನ್ನಾಗಿದೆ, ನಾಟ್ ಬ್ಯಾಡ್. ಇದು ನೋಡಿ, ಇದು ಸ್ವಲ್ಪ ದೊಡ್ಡದಾಗಿದೆ. ಇದು ತುಂಬ ಯೂಸ್ ಆಗುತ್ತೆ ಪ್ಯಾಲೆಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಓಕೆ, ನೆಕ್ಸ್ಟ್ ಒನ್ ಬಂದು ಇದನ್ನು ರೇಸರ್ನ ಬುಕ್ ಮಾಡಿದೆ ನಾನು. ಐಬ್ರೋ, ಅಪ್ಪರ್ ಲಿಪ್ಸ್ ಎಲ್ಲ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ. ನೋಡೋಣ, ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ರಿಟರ್ನ್ ಮಾಡೋಣ. ಹೇಗಿರುತ್ತೆ ಅಂತ ನೋಡೋದಕ್ಕೆ ಅಂತಲೇ ತರಿಸಿದೆ. 200 ಅನ್ಸುತ್ತೆ ಇದು ಅಷ್ಟೇ. ನೋಡಿ, ಇದೊಂದು ಕೊಟ್ಟಿದ್ದಾರೆ. ಇದು ರೇಸರು ಬಂದು. ಇದು ಚಾರ್ಜಿಂಗ್. ಇದು ಇನ್ನೂ ಒಂದು ಸತಿನೂ ಚಾರ್ಜ್ ಹಾಕಿಲ್ಲ. ನಾನು
3 ಟೈಮ್ಸ್ ಯೂಸ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಅಪ್ಪರ್ ಲಿಪ್ ಮಾಡೋದಕ್ಕೋಸ್ಕರ ಅಷ್ಟೇ. ಐಬ್ರೋ ನಾನು ಈ ರೇಸರಲ್ಲೆಲ್ಲ ಮಾಡ್ಕೊಳ್ಳಲ್ಲ, ನಾನು ಆಲ್ಮೋಸ್ಟು ಇದು ಪಾರ್ಲರ್ಗೆ ಹೋಗೇ ಮಾಡಿಸ್ತೀನಿ. ಇದಾದಮೇಲೆ ನೆಕ್ಸ್ಟು ಇದನ್ನು ರಿಮೂವ್ ಮಾಡಿ, ಇದು ಅಪ್ಪರ್ ಲಿಪ್ ಮಾಡೋದಕ್ಕೆ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಈ ಐಬ್ರೋ ಮಾಡ್ಕೊತೀವಿ ಅಂದರೆ ಇದು ಇದೆಯಲ್ಲ, ಇದನ್ನು ಹಿಂಗೆ ರಿಮೂವ್ ಮಾಡಿ ಈ ಥರ ಹಾಕೋಬೇಕು. ಇದೇನಾಗಿದೆ ಅಂದರೆ ನಾನು ತರಿಸಿದ್ಮೇಲೆ ಇದು ಯಾಕೋ ವರ್ಕ್ ಆಗ್ತಾಯಿಲ್ಲ. ಇದನ್ನು ಹಾಕಿದ್ರೆ ವರ್ಕ್ ಆಗ್ತಿಲ್ಲ, ಈ ಪಾರ್ಟ್ಸ್ ಇದೆಯಲ್ಲ ಇದನ್ನು ಹಾಕಿದ್ರೆ ವರ್ಕ್ ಆಗ್ತಾಯಿದೆ. ನೋಡಬೇಕದು, ಇನ್ನೂ ನನ್ನ ಟೈಮ್ ಸಿಕ್ಕಿಲ್ಲ. ನಾನೇನು ಇದೇನು ಯೂಸ್ ಮಾಡಲ್ವಲ್ಲ ಬಿಡು ಅಂತ ಸುಮ್ಮನಾಗಿದ್ದೀನಿ. ಇದನ್ನು ಹಾಕಿ ತೋರಿಸ್ತೀನಿ ನೋಡಿ, ಈ ಥರ ಈ ಥರ ಆನ್ ಆಗುತ್ತೆ, ಲೈಟು ಆನ್ ಆಗುತ್ತೆ ನೋಡಿ. ಹೇರು ಕೂಡ ತುಂಬ ಚೆನ್ನಾಗಿ ನಿಮ್ಗಾದರೆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಹೇರ್ ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಇದು ಆಲ್ಮೋಸ್ಟ್ ನಾನು ಅಪ್ಪರ್ ಲಿಪ್ಗೋಸ್ಕರನೇ ತರಿಸಿದ್ದು, ಅದು ಬಿಟ್ಟರೆ ಇನ್ನೇನಕ್ಕೂ ತರಿಸಿಲ್ಲ. ನಾನು ಐಬ್ರೋ ಆಲ್ಮೋಸ್ಟ್ ನಾನು ಇದು ಮಾಡಿಸೋದೇ ಇಲ್ಲ, ಇದರಲ್ಲೆಲ್ಲ ಮಾಡ್ಕೊಳ್ಳೋದೇ ಇಲ್ಲ, ಸಾರಿ. ಓಕೆ, 200ಗೆ ಇನ್ಯಾವ ಥರ ಕೊಡ್ತಾರೆ ಅವರು, ವ್ಯಾಲ್ಯೂ ಅನಿಸ್ತು. ಓಕೆ, ಇನ್ನೂ ಒಂದಷ್ಟು ಐಟಮ್ನ ರಿವ್ಯೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಬಟ್ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ಇದೇ ಥರ ಮೀಶೋ ವ್ಲಾಗಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.